ನಾವೀಗ ರಾಮಪಥದಲ್ಲಿದ್ದೀವಿ. ಇದೇ ಮಾರ್ಗವಾಗಿ ನಿನ್ನೆ ಶ್ರೀ ರಾಮಚಂದ್ರನ ಮೆರವಣಿಗೆ, ರಾಮಲಲ್ಲನ ಮೂರ್ತಿಯ ಮೆರವಣಿಗೆ ಸಾಗಿದೆ. ಹಾಗೆ ಇನ್ನೇನು ಕೆಲ ದಿನಗಳು, ಇನ್ಫ್ಯಾಕ್ಟ್ ಕೆಲವೇ ಗಂಟೆಗಳು ಉಳಿದಿದೆ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ. ಹೀಗಾಗಿ ಇಡೀ ಅಯೋಧ್ಯೆ ನಗರಿ ಸರ್ವ ಸನ್ನದ್ಧವಾಗಿದೆ. ಅದರಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ರಾಮನೂರಿನಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇಲ್ಲಿ ನಡೀತಾ ಇರುವ ಪ್ರತಿಯೊಂದು ಸಂಗತಿಯ ಕ್ಷಣ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾವು ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ ಕೇಸ್ ವಿಜುವಲ್ಸ್ ಪಂಚ್ ಆಗಿದ್ರೆ ನನ್ನ ಹಿಂಭಾಗದಲ್ಲಿ ಗಮನಿಸಬಹುದು, ಕಂಪ್ಲೀಟ್ ಆದ ಪೊಲೀಸ್ ಹದ್ದಿನ ಕಣ್ಣು, ಪೊಲೀಸ್ ಸರ್ಪಗಾವಲನ್ನು ಅಳವಡಿಸಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯೋದೇ ಇರೋ ರೀತಿಯಲ್ಲಿ, ಹಾಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಮುಖ್ಯ ಮಂದಿರವನ್ನ ಕನೆಕ್ಟ್ ಮಾಡುವ ರಸ್ತೆಯಲ್ಲಿ ಪ್ರತಿಯೊಂದು ವಾಹನವನ್ನು ಕೂಡ ಕೂಲಂಕುಷವಾಗಿ ತಪಾಸಣೆಯನ್ನ ಮಾಡಿ ಒಳಗಡೆ ಬಿಡಲಾಗ್ತಾ ಇದೆ. ಎಲ್ಲಿಂದ ಬಂದಿದ್ದಾರೆ, ಯಾವ ಊರಿಂದ ಬಂದಿದ್ದಾರೆ, ಯಾವ ಉದ್ದೇಶ, ಎಲ್ಲಿ ಉಳಿದಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ನಂತರದಲ್ಲಿ ಅವರನ್ನು ಒಳಗಡೆ ಬಿಡುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಕೋಟ್ಯಾಂತರ ಹಿಂದೂಗಳ ತಪಸ್ಸಿನ ಫಲವಾಗಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಉಳಿದಿರೋದು 4 ದಿನಗಳು. ಹೀಗಾಗಿ ಇಡೀ ವಿಶ್ವದ ಚಿತ್ತ ಇನ್ಫ್ಯಾಕ್ಟ್ ಅಯೋಧ್ಯೆಯ ಈ ಪುಣ್ಯ ಭೂಮಿ ಮೇಲಿದೆ. ಹೀಗಾಗಿ ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಮಗದಷ್ಟು ಬಿಗಿಗೊಳಿಸಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ತಂಡ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ, ಇಲ್ಲಿನ ಕ್ಷಣ ಕ್ಷಣದ ಮಾಹಿತಿಯನ್ನ ಹಂಚಿಕೊಳ್ತಾ ಇದೆ.